ನಾವು ಈಗ ನೀವ್ ಹೇಳೋ ಲೆಕ್ಕ ಹೇಗಿದೆ ಅಂತ ಅಂದ್ರೆ, ನಾವು ಮೂಲ ನಿವಾಸಿಗಳು, ಭಾರತೀಯರು, ಕನ್ನಡ ದೇಶದವರು, ನಮ್ಗೆ ನೆಲ ಜಲ ಪ್ರತಿಯೊಂದೂನು ನಮ್ದು, ನಾವು ಮೌಢ್ಯಕ್ಕೆ ಒಳಗಾಗಬಾರ್ದು. ಹಂಗಾಗಿ ನಾವು ದ್ರಾವಿಡ ನಾವೇ ಬಹಳ ಮುಖ್ಯ, ನಾವೇ ದ್ರಾವಿಡರು ಅನ್ನುವಂಥದ್ದು. ಈ ಪೆರಿಯಾರ್ ಬಂದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಮಾಡ್ತಾರೆ, ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ. ಪ್ರಪ್ರಥಮವಾಗಿ ಈ ಮನುಸ್ಮೃತಿಯನ್ನ ಅಂಬೇಡ್ಕರ್ ಜೊತೆ ನಿಂತ್ಕೊಂಡು ಸುಟ್ಟಂತವ್ರು ಸಹ ಇವ್ರೆ. ಮನುವಾದ ಅಥವಾ ಮನುಸ್ಮೃತಿ ಇದೆ ಅನ್ನುವಂಥದ್ದು. ಇವರ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ದ್ರಾವಿಡರನ್ನ ಸೃಷ್ಟಿಸ್ಕೊಂಡಿದ್ದಾರೆ. ನಾವೆಲ್ಲ ದ್ರಾವಿಡರು ಅಂತ ಒಪ್ಕೊಂಡಿದ್ದಾರೆ. ಬಟ್ ಈ 5 ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ತಮಿಳುನಾಡು ದ್ರಾವಿಡ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದೆ. ಅದಕ್ಕೆ ಕಾರಣ ಕನ್ನಡಿಗರಾದಂಥ ಪೆರಿಯಾರ್ ಅವರು ಕನ್ನಡಿಗರಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು, ನಾಯಕ ಫ್ಯಾಮಿಲಿಗೆ ಸೇರಿದಂಥವ್ರು. ವ್ಯಾಪಾರಕ್ಕೋಸ್ಕರ ಈ ರೋಡ್ಗೆ ಹೋಗ್ತಾರೆ. ಇವತ್ತೇನು ನಾವು ರಾಜ್ಯಗಳು ಅಂತ ಕರಿತಾ ಇದ್ದೀವಿ, ಭಾಷಾವಾರು ರಾಜ್ಯ, ಇದು ಯಾವುದೂ ಇರಲಿಲ್ಲ. ಇದೆಲ್ಲ ಕ್ರಿಯೇಟ್ ಆಗಿದ್ದು 56ರಲ್ಲಿ. ಸೊ ಇದೆಲ್ಲವೂ ನಾವು ಇವಾಗ್ಲೂ ಕೊಯಂಬತ್ತೂರು, ತೇಣಿ ಇಲ್ಲೆಲ್ಲ ಹೋದ್ರೆ, ಇದು ತಿರುಚನಾಪಳ್ಳಿ ಇಲ್ಲೆಲ್ಲ ಸಾಕಷ್ಟು ಕನ್ನಡಿಗರು ಸಿಗ್ತಾರೆ, ಆ ಕಾವೇರಿ ಬೆಲ್ಟು ಪೂರ್ತಿ. ಸೊ ವ್ಯಾಪಾರ ವಹಿವಾಟಿಗೆ ಅಲ್ಲಿಯವ್ರು ಇಲ್ಲಿಗೆ ಬರ್ತಿದ್ರು, ಇಲ್ಲಿಯವ್ರು ಅಲ್ಲಿಗೆ ಹೋಗ್ತಿದ್ರು. ಹಂಗೆ ಪೆರಿಯಾರ್ ಅವರು ಅಲ್ಲಿ ಸೆಟ್ಲ್ ಆಗಿರ್ತಾರೆ. ಅವ್ರಿಗೆ ಚಿಕ್ಕದ್ರಿಂದನೂ ಪ್ರಶ್ನಿಸುವ ಮನೋಭಾವನೆ ಇರುತ್ತೆ. ಆಗರ್ಭ ಶ್ರೀಮಂತರು, ವ್ಯಾಪಾರಿ ಕುಟುಂಬ, ಬೇಕಾದಷ್ಟು ಭೂಮಿ ಹೊಂದಿರ್ತಾರೆ. ಅವರ ಮನೆಗಳಲ್ಲಿ ಗೊತ್ತಲ್ಲ, ಶ್ರೀಮಂತರ ಮನೆ ಅಂತಂದರೆ ಇವ್ರ ತಟ್ಟೆ ಕಾಸು ಜೋರಾಗಿ ಸಿಗ್ತದೆ ಅಂತೇಳಿ ಅವ್ರಿಗೆ ಬೇರೆ ಬೇರೆ ಪೂಜೆ ಕೊಡೋದು, ಈ ಥರದ್ದೆಲ್ಲ. ಆ ಪೂಜೆ ಮಾಡೋಕ್ಕೆ ಬರುವಂಥವ್ರನ್ನ ಪೆರಿಯಾರ್ ಅವರು ಪ್ರಶ್ನೆ ಮಾಡ್ತಿರ್ತಾರೆ. ಅದಾದಮೇಲೆ ಮನೇಲಿ ಒಂದ್ಸಲ ಅಪ್ಪನಿಗೂ ಮಗನಿಗೂ ಜಗಳ ಆಗುತ್ತೆ. ಮನೇಲಿ ಬೇಜಾರು ಮಾಡ್ಕೊಂಡು ಆ ಚಿಕ್ಕ ವಯಸ್ಸಿನ ಪೆರಿಯಾರು, ಒಂದು 12ನೇ ವಯಸ್ಸಿನ ಪೆರಿಯಾರು ಒಂದಷ್ಟು ದುಡ್ಡು ಕಾಸು ಎತ್ಕೊಂಡು ಎಲ್ಲಂದ್ರಲ್ಲಿ ಟೂರ್ಗೆ ಹೋಗ್ತಾರೆ. ಅವರು ಕಾಶಿಗೆ ಹೋಗ್ಬಿಡ್ತಾರೆ, ಏನು ವಾರಣಾಸಿ ಅಂತ ಕರೀತಾರೆ. ಅಲ್ಲಿ ತಮಿಳಲ್ಲಿ ಒಂದು ಬರಹ ಬರೆದಿರ್ತದೆ, ಒಂದು ಸಮುದಾಯ ಭವನ. ಅಲ್ಲಿ ಊಟ ಮಾಡ್ಬೋದು, ಹೊಟ್ಟೆ ಹಸಿತೈತೆ, ಊಟಕ್ಕೆ ಅಂದ್ಬಿಟ್ಟು ಒಳಗೆ ಹೋಗ್ತಾರೆ. ಏನಕ್ಕೆ? ತಮಿಳಲ್ಲಿ ಬರೆದಿತ್ತು, ಇದು ನಮ್ಮೂರವ್ರದ್ದು ಅನ್ನೋ ಕಾರಣಕ್ಕೆ. ಅಲ್ಲಿ ಊಟಕ್ಕೆ ಹೋದಾಗ ಅಲ್ಲಿ ಇವ್ರಿಗೆ ಹೊಡೆದು ಈಚೆ ಕಳಿಸ್ಬಿಡ್ತಾರೆ. ಇದು ಬರೀ ಬ್ರಾಹ್ಮಣರು ಮಾತ್ರನೇ ಊಟ ಮಾಡಬೇಕು, ಬ್ರಾಹ್ಮಣರಿಗೆ ಮಾತ್ರ. ಅವಾಗ ಅವ್ರಿಗೆ ಸ್ಪಾರ್ಕ್ ಆಗಿಬಿಡ್ತದೆ. ಎಷ್ಟು ಕೋಪ ಬರುತ್ತೆ ಅಂತಂದರೆ, ಇವರು ಬಂದು ನಮ್ಮ ಮನೇಲಿ ಅನ್ನ ತಿಂತಾರೆ, ಇಲ್ಲಿ ಭವನ ಕಟ್ಕೊಟ್ಟಿರೋದು ನಮ್ಮ ಜನ, ನಮ್ಮ ತಮಿಳವರು ಕಾಸು ಕೊಟ್ಟಿದ್ದಾರೆ, ಇವರು ನಮ್ಮನ್ನು ಈ ಥರ ಮಾಡ್ತಾರಲ್ಲ ಅಂಥೇಳಿ. ಅಲ್ಲಿಂದ ತಿರ್ಗಾ ಅವರು ವಾಪಸ್ಸು ಬಂದ ಮೇಲೆ ಅವರು ಚಳುವಳಿಗಳಲ್ಲಿ ಇದರಲ್ಲೆಲ್ಲ ಭಾಗವಹಿಸೋಕ್ಕೆ ಶುರು ಮಾಡ್ತಾರೆ. ಅವರು ಏಕಾಏಕಿ ದ್ರಾವಿಡ ಚಳವಳಿಗೆ ಬರಲಿಲ್ಲ, ವಿರೋಧವನ್ನು ಮಾಡಿಕೊಂಡು ಅವರು ಅದಾದಮೇಲೆ ಅಲ್ಲಿಂದ ಬಂದ ನಂತರ ಅವರು ಅಕಾಡೆಮಿಕ್ ಎಜುಕೇಷನ್ ಭಾಳ ಕಡಿಮೆ, ಅವ್ರಿಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಇರ್ತದೆ ಅಷ್ಟೇ. ಬಂದ ಮೇಲೆ ಕೆಲವು ಪ್ರೊಫೆಸರ್ಸ್ನ ಅವರು ಸಂಪರ್ಕ ಮಾಡ್ತಾರೆ, ಅವ್ರ ಜೊತೆ ಒಡನಾಟನ ಬೆಳೆಸ್ಕೊತಾರೆ, ಇದೆಲ್ಲ ಏನು ಅಂತ ತಿಳ್ಕೊಳ್ತಾರೆ. ಆ ಟೈಮ್ಗೆ ಓಮ್ ರೂಲ್ ಚಳವಳಿ ಅಂತೇಳಿ ಅನ್ನಿ ಬೆಸೆಂಟ್ ಅವರು, ಈ ಸ್ವತಂತ್ರ ಚಳವಳಿಗೆ ಅದೇ ಬೇಸು, ಡೈರೆಕ್ಟರ್ ಅನ್ನಿ ಬೆಸೆಂಟ್ ಅವರು ಅದು ಮಡ್ರಾಸ್ ಪ್ರೆಸಿಡೆನ್ಸಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ವಿರೋಧ ಮಾಡ್ತಾರೆ. ಅಲ್ಲಿ ಟಿ ನಾಯರು, ಚೆಟ್ಟಿಯಾರು, ಮತ್ತು ಇನ್ನೊಬ್ಬರು ಹೆಸರು ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ, ಒಬ್ಬರು ಮಲಯಾಳಂ ಅವರು, ಒಬ್ಬರು ತೆಲುಗು ಅವರು, ಒಬ್ಬರು ತಮಿಳವರು, ಇವರೆಲ್ಲರೂ ಸೇರಿ ಜಸ್ಟಿಸ್ ಪಾರ್ಟಿ ಅಂತ 1916ರಲ್ಲಿ ಶುರು ಮಾಡ್ತಾರೆ. ದ್ರಾವಿಡ ಅಂತಲ್ಲ, ಜಸ್ಟಿಸ್ ಪಾರ್ಟಿ ಅಂತ. ಅದರ ಉದ್ದೇಶ ಏನು ಅಂತಂದರೆ, ಬ್ರಾಹ್ಮಣರ ಅಲ್ಲದೇದವ್ರಿಗೂ ಉದ್ಯೋಗ ಸಿಗಬೇಕು, ಸ್ಥಾನಮಾನ ಸಿಗಬೇಕು. ಇದು ಪೆರಿಯಾರ್ನ ಅಟ್ರ್ಯಾಕ್ಟ್ ಮಾಡಿದ್ರು ಕೂಡ ಆ ಸಂದರ್ಭಕ್ಕೆ ಮಹಾತ್ಮ ಗಾಂಧಿ ಇವ್ರನ್ನ ತುಂಬ ಆಕರ್ಷಿಸ್ಬಿಡ್ತಾರೆ, ಪೆರಿಯಾರ್ ಅವ್ರನ್ನ. ಅವರು ಆಮೇಲೆ ಗಾಂಧಿ ಫಾಲೋವರ್ ಆಗ್ತಾರೆ. ಒಂದೇ ದಿನ 500 ಅವ್ರಿಗೆ ಸಂಪಾದನೆ ಆಗ್ತಿದ್ದಂಥ 500 ತೆಂಗಿನ ಮರಗಳನ್ನ ಎಂಡ ಕಟ್ಟಿಸ್ತಿರ್ತಾರೆ ಅವರು ಬಿಸ್ನೆಸ್ಸು. ರಾತ್ರಿ ಕಟ್ ಮಾಡಿಸ್ಬಿಡ್ತಾರೆ ಗಾಂಧಿ ಪ್ರಭಾವಕ್ಕೆ ಒಳಗಾಗಿ. ಹೆಂಡ ಬೇಡ ಈ ಥರ ಎಲ್ಲ. ಆಮೇಲೆ ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಆಗುತ್ತೆ, ಕೆಲಸ ಮಾಡ್ತಾ ಇರ್ತಾರೆ. 1924ರಲ್ಲಿ ವೈಕಾಮ್ ಚಳವಳಿ ಅಂತ ನಡೆಯುತ್ತೆ. ಅಲ್ಲಿ ದಲಿತರಿಗೆ ಹಕ್ಕುಗಳಿಗೋಸ್ಕರ ಕೆಲಸ ಮಾಡುವಾಗ ಇಲ್ಲಿ ಸಪ್ರೇಟ್ ಊಟನ ಮಾಡ್ತಿರ್ತಾರೆ, ಅಡುಗೆ ಮಾಡ್ತಿರ್ತಾರೆ. ಬ್ರಾಹ್ಮಣರಿಗೆ ಒಂಥರ, ಬೇರೆಯವ್ರಿಗೆ ಒಂಥರ.
ಅದನ್ನು ಪೆರಿಯಾರ್ ಅವ್ರು ಪ್ರಶ್ನೆ ಮಾಡ್ತಾರೆ. ಗಾಂಧಿಯವರು ಏನು ಹೇಳ್ತಾರೆ, ಅಪ್ಪ ಫಸ್ಟು ಬ್ರಿಟಿಷವ್ರು ಓಡಿಸ್ಬಿಡೋಣ, ಆಮೇಲೆ ನಾವು ಇದೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಅವರು ಅವಾಗ ಒಪ್ಪಲ್ಲ. ಇಲ್ಲ ಇಲ್ಲ, ನೀವು ತಿರ್ಗಾ ಅದೇ ಕೆಲಸ ಮಾಡ್ತಾ ಇದ್ದೀರಿ, ಬದಲಾವಣೆ ಮಾತ್ರ ಆಮೇಲೆ ಬ್ರಿಟಿಷವ್ರು ನೋಡೋಣ ಅಂತೇಳಿ ಅವಾಗ ಗಾಂಧಿಯವ್ರನ್ನ ಬಿಟ್ಟು ಇವ್ರು ಬಂದ್ಬಿಡ್ತಾರೆ. ಇವರೇ ಅರೇಂಜ್ ಮಾಡಿರ್ತಾರೆ. ಅವಾಗ ಇವರು ಈಚೆ ಬಂದು ಇವರೇ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ನೀವ್ ಹೇಳ್ತಾ ಇರೋದು ಈ ಮನುಸ್ಮೃತಿ ಎನ್ನುವಂಥದ್ರಲ್ಲಿ ಈ ದ್ರಾವಿಡರು ಅನ್ನಿಸ್ಕೊಂಡಂತವ್ರು ಅಥವಾ ಅವರ ಲೆಕ್ಕದಲ್ಲಿ ಶೂದ್ರ ಅನ್ನಿಸ್ಕೊಂಡಂತವ್ರಿಗೆ ಹೆಸರನ್ನ ಇಡುವುದಕ್ಕೂ ಹುಟ್ಟಿದಂತ ಮಕ್ಳಿಗೆ ಹೆಸರು ಇಡಬೇಕು ಅಂದ್ರೂ ಅಲ್ಲಿ ಕನಿಷ್ಠನ ಹುಡುಕ್ಬೇಕಾಗಿತ್ತು. ದಾಸ ಅಂತಾನೆ ಬರ್ಬೇಕು ಅವ್ರಿಗೆ, ಕನಿಷ್ಠ ಅವ್ನ ದಾಸ, ಹೆಸರುಗಳನ್ನ ಇಡಬಾರ್ದು ಅನ್ನೋ ಮನುಸ್ಮೃತಿ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ. ಬ್ರಾಹ್ಮಣನಿಗೆ ಶುಭ ಸೂಚಕದ ಹೆಸರನ್ನೇ ಇಡಬೇಕು, ವೈಶ್ಯನಿಗೆ ಸಂಪತ್ತು ಸೂಚಕದ ಹೆಸರನ್ನೇ ಇಡಬೇಕು, ಕ್ಷತ್ರಿಯನಿಗೆ ಶೌರ್ಯ ಸೂಚಕದ ಹೆಸರನ್ನೇ ಇಡಬೇಕು, ಶೂದ್ರನಿಗೆ ಅಸಹ್ಯ ಬರುವಂತೆ ಇಡಬೇಕು. ಇದನ್ನ ಮನುಸ್ಮೃತಿ ಏನು ಕಾನ್ಸ್ಟಿಟ್ಯೂಷನ್ ಅಂತ ಇವ್ರು ಕರೀತಾರೆ, ಇದರಲ್ಲಿ ದಾಖಲಿಸಿದ್ದಾರೆ. ಸಂಪೂರ್ಣವಾಗಿ ದಾಖಲೆ ಇದೆ. ಆದ್ರೆ ಯಾರು ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಭಗವಾನ್ ಅವರು ಒಂದ್ ಕಡೆ ಮಾತಾಡ್ತಾರೆ, ನೀವು ರಾಮಾಯಣವನ್ನ ನಾನ್ ರಾಮನ್ನ ದ್ವೇಷಿಸ್ತೀನಿ ಅಂತ ಹೇಳಿ ನನ್ನನ್ನ ದ್ವೇಷಿಸೋದು ಬೇಡ, ನೀವು ರಾಮಾಯಣವನ್ನ ಓದಿ ಮೊದಲು, ಮೂಲ ರಾಮಾಯಣವನ್ನ ಓದ್ಕೊಳ್ಳಿ, ಬಾಲಕಾಂಡವನ್ನ ಓದಿ ಅದ್ರಲ್ಲಿ ರಾಮ ಒಳ್ಳೆಯವನ ಕೆಟ್ಟವನ ಅಂತ ಯೋಚನೆ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ರಾಮ ಯಾರು ಅಂತ. ನೀವು ಹರಿಕತೆ ಕೇಳೋ, ನಾಟಕ ನೋಡೋ, ನೀವು ರಾಮ ಒಳ್ಳೆಯವನು ಅಂತ ಅನ್ಕೊಂಡಿದೀರಿ, ನೀವು ಓದಿ, ನನಗೋಸ್ಕರ ಓದ್ಬೇಡಿ, ನಿಮ್ಗೋಸ್ಕರ ಓದಿ. ಆಗ ರಾಮಾಯಣ ಅಥವಾ ಪುರಾಣ ಪುಣ್ಯಕಥೆ ಅನ್ನುವಂಥವು ಎಷ್ಟು ಸತ್ಯ, ಅಲ್ಲಿನ ಪಾತ್ರಗಳು ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತೆ. ನಾವು ಇದು ಗೊತ್ತ ಯಾವುದನ್ನು ಮಾಡ್ತಾ ಇಲ್ಲ, ಒಂದ್ ಕಡೆ ಓದ್ದೇನೆ ಈ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಬರುವಂತವನ್ನೇ ಅಥವಾ ಯಾರೋ ಹೇಳೋದನ್ನ ಕೇಳಿಕೊಂಡೇನೆ ನಾವು ಈ ಮೌಢ್ಯವನ್ನ ಮೈದುಂಬಿಸ್ಬಿಟ್ಟೆ. ಅಲ್ಲ, ಓದಕ್ಕೆ ಸಮಸ್ಯೆ ಏನು ಅಂದ್ರೆ ಅವೆಲ್ಲ ಇರೋದು ಮೂಲ ಸಂಸ್ಕೃತದಲ್ಲಿದೆ, ಅದು ಓದೋದಕ್ಕೆ ಯಾರಿಗೂ ಬರಲ್ಲ. ಆಮೇಲೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಕನ್ನಡಕ್ಕೆ, ಅದನ್ನ ತಿರ್ಚಿರ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಇದ್ರೆ ಒಂಥರ ತಿರ್ಚಿರ್ತಾರೆ. ಅದು ಯಾರು ಏನು ಮಾತಾಡಿಲ್ಲ ಅಂದ್ರೆ ಅದು ಬೇರೆ ತರ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅವ್ರು ಏನ್ ಹೇಳ್ತಾರೆ, ಅದು ಬ್ರಾಹ್ಮಣರು ಅನ್ಸ್ಕೊಂಡಂತವ್ರು ಇತ್ತೀಚೆಗೆ ಅದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ತಿದ್ದುಪಡಿ ಮಾಡ್ಕೊಂಡಿದ್ದಾರೆ, ಮೂಲದಲ್ಲಿ ಇಲ್ಲ. ನೀವು ಬೆಳಿಗ್ಗೆ ಎದ್ರೆ ಹೋಟ್ಲು ಅಂಗಡಿಗಳಲ್ಲಿ ಒಂದು ಯಾವುದೋ ಒಂದು ಕೌಸಲ್ಯ, ಸುಪ್ರಜಾ ಈ ತರ ಏನೋ ಹಾಡೆಲ್ಲ ಬರ್ತದೆ. ಅದರಲ್ಲಿ ಒಂದಷ್ಟು ಸಾಲು ಬರ್ತವೆ, ಕಮಲ, ಕುಚ, ಕುಂಕುಮತೋ ಅಂತೆಲ್ಲ. ಅದ್ರದ್ದು ಅರ್ಥ ಏನು ಅಂತಂದ್ರೆ, ಏನು ವೆಂಕಟೇಶ್ವರನ ಜೊತೆ ಲಕ್ಷ್ಮಿ ಸಮ್ಮಿಲನ ಆದಾಗ ಆ ಕುಂಕುಮ ಅವನ ಎದೆ ಮೇಲೆಲ್ಲ ಇತ್ತು, ಈ ತರ ಅರ್ಥ ಬರುತ್ತೆ. ಅದು ಏನದು ಏನನ್ನ ವರ್ಣಿಸ್ತಾ ಇದೆ, ಅದನ್ನ ನಾವು ಬೆಳಿಗ್ಗೆ ಎದ್ದು ನಾವು ಕೇಳ್ತೀವಿ, ದೇವರಾಡೋರು ದೇವರಾಡೋ ಅಂತ. ನಮಗ್ ಸಂಸ್ಕೃತ ಬರಲ್ಲ, ಅದನ್ನೇ ದೇವ್ರು. ಈಗ ಮದುವೆಗಳಲ್ಲಿ ಅವ್ರೇನು ಮಾಂಗಲ್ಯಂ ತಂತು ನಾನೇನ ಮಮ ಜೀವನತ ಅದೇನೋ ಹೇಳ್ತಾರೆ. ಅದಾದ್ಮೇಲೆ ಸೋಮಯಾಚ, ಇಂದ್ರಾಯಚ, ಚಂದ್ರಾಯಚ ಇದನ್ನೆಲ್ಲ ಹೇಳ್ತಾರೆ. ಫಸ್ಟ್ ಇಂದ್ರ ಮದುವೆ ಆಗಿದ್ದ, ಚಂದ್ರ ಮದುವೆ ಆಗಿದ್ದ, ಇಂದ್ರ ಮದುವೆ, ಆಮೇಲೆ ಎಲ್ಲರಿಗೂ ಮೂಲ ಆದ ಬ್ರಾಹ್ಮಣ ಮದುವೆ ಆಗಿ ಆಮೇಲೆ ನಿನಗೆ ನಾನು ದಾರಿ ಹರ್ಕೊಡ್ತಾ ಇದ್ದೀನಿ ಅನ್ನುವಂತ ಅರ್ಥದಲ್ಲಿ ಹೇಳುವಾಗ ಆ ಹೆಣ್ಮಗು ಏನಾಗ್ಬೇಕು? ಯಾಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂತ ಅಂದ್ರೆ ಅರ್ಥ ಆಗಿ. ಹೌದು, ಆ ಕಾರಣಕ್ಕೆ ಕುವೆಂಪು ಅವರು ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟನ್ನ ತಂದರು. ನಾನು ಅದೇ ರೀತಿ ಮದುವೆ ಆಗಿರೋದು. ಪೆರಿಯಾರ್ ಅವರು ತಮಿಳ್ನಾಡಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮ್ಯಾರೇಜ್ ಅಂತ ತಂದರು, ವಿತೌಟ್ ಬ್ರಾಹ್ಮಿನ್ಸು, ಗಂಡು ಹೆಣ್ಣು ಆ ತಮಿಳಲ್ಲೇನೆ ಅವ್ರಿಗಿಷ್ಟ ಬಂದಂಗೆ ನಾವಿಬ್ರು ಜೊತೆಲಿರ್ತೀವಿ ಈ ಥರ ಮಾತಾಡ್ಕೊಂಡು ಆರ ಬದಲಾಯಿಸ್ಕೊಂಡು ಮದುವೆ ಆಗುವಂಥದ್ದು. ಮೊದಲೇ ಹೇಳ್ದಂಗೆ ಪೆರಿಯಾರ್ ಅವರು ಕರ್ನಾಟಕದವರು, ಚಿತ್ರದುರ್ಗದವರು ಅಂತ ಹೇಳಿದ್ರಿ. ನೋಡಿ, ತಮಿಳ್ನಾಡನ್ನ ಒಂದಲ್ಲ ಒಂದ್ ರೀತಿಯಿಂದ ಸಿನಿಮಾ ರಂಗದಲ್ಲಿ ತಗೊಳ್ಳಿ, ರಜನಿಕಾಂತ್ ಕನ್ನಡದವರು, ರಾಜಕೀಯದಲ್ಲಿ ತಗೊಳ್ಳಿ ನಮ್ಮ ಜಯಲಲಿತಾ ಅವರು ಕರ್ನಾಟಕದವರು, ಈ ದ್ರಾವಿಡ ಚಳವಳಿಯನ್ನ ಹುಟ್ಟಾಕ್ತಂತವ್ರು, ಸೆಲ್ಫಿಶ್ ಮ್ಯಾರೇಜ್ ನ ಹುಟ್ಟಾಕ್ತಂತವ್ರು, ಒಂದು ದೊಡ್ಡ ಹೋರಾಟವನ್ನ ಆರ್ಯರ ವಿರುದ್ಧ ಮಾಡಿದಂತ ಪೆರಿಯಾರ್ ಅವರು ಕನ್ನಡ